ದೇವರ ಇಟ್ಟರೆ ಶಾಪ ಎಂದು ತಪ್ಪಲ್ಲ. ಈ ದುರ್ಗದ ಹುಲಿ ಇವನು ಕಾಲುಕ್ಕನ ಚಲಗವನು. ಈ ದುರ್ಗದ ಹುಲಿ ಇವನು ಕಾಲುಕ್ಕನ ಚಲಗವನು. ಸಂಪತ್ತಿನ ಸಾಮ್ರಾಜ್ಯದಲ್ಲಿ ಅರಿಗಿನಂತೆ ಬೆಳೆದು ಪುರುಷರ ಮನೆ ಸೆಳೆಯುವ ಯೌವನದ ಪ್ರಾಯವತ್ತು ಪಾಪಿ ನಿಂತಿದ್ದಾಳೆ ಆರಣ ದೇವಳ ತಂಗಿ ಸುಕನ್ಯಾ. ಮಣ್ಣ ಜೀಪಿನಲ್ಲಿ ಕಾಲೇಜಿಗೆ ಹೋಗುವಾಗ ಟ್ರಾಫಿಕ್ ಸ್ಟಾಪಿನಲ್ಲಿ ಎಂದು ನಿನ್ನನ್ನು ನೋಡಿದೆ. ಅಂದೇ ನಿನ್ನ ಮೇಲೆ ಕಣ್ಣಿಟ್ಟ ಕಾರ್ಯವನ್ನು ಕೈಗೂಡಿ ನನ್ನ ಮನದ ಬಯಕೆ ಅಂತ ನಿನ್ನ ಶೀಲ ಮೊದಲು ಕಲಕಿಸಿ ನಿನ್ನ ಶ್ರೀಲಿಂಗದ ಅಧಿಪತಿ ನಾನಾಗದಿದ್ದರೆ ನನ್ನ ಹೆಸರು ಸಮರ್ಥನೇ ಅಲ್ಲ. ಇಂದು ಸೋಮವಾರ ಈ ಬಸವನ ದರ್ಶನಕ್ಕೆ ಬರುವ ಸುಕನ್ಯಾ ಇಷ್ಟರಲ್ಲಿ ಬಂದರೂ ಬರಬಹುದು. ಬರಲಿ. ನನ್ನನ್ನು ತಡೆದು ನಿಲ್ಲಿಸಿದ ತಾವ್ಯಾರು ಅಂತ? ಈ ಪುಣ್ಯ ಭೂಮಿಯಲ್ಲಿಯೇ ಜನಿಸಿದ ನಿಮ್ಮಂತ ಎಲ್ಲ ಶ್ರೀಮಂತ ಕುಮಾರನಿಗೆ ಗೊತ್ತು ಇವನು ಸಮರ್ಥ ಎನ್ನುವುದು. ಓಹೋ, ನೀವ ನಮ್ಮಣ್ಣನ ಸ್ನೇಹಿತ ಸಮರ್ಥ? ಬರೀ ಸಮರ್ಥನ ಅಷ್ಟೇ ಅಲ್ಲ ಸುಕನ್ಯಾ, ಈ ಪೃಥ್ವಿಯನ್ನೇ ಕಿರುಬಯಲ್ಲಿ ಆಟ ಆಡಿಸುವ ಸರ್ದಾರ್ ಸಮರ್ಥ. ಅಂದ ಹಾಗೆ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಏನು ಅಂತ? ಕಾರಣ ಈ ಕಲಿಯುಗದ ಕರಡೋಪತಿ ತಾನಾಗಬೇಕೆಂದಿರುವ ನಿಮ್ಮ ಅಣ್ಣನ ದೇವನ ಪ್ರೀತಿ ಎಳೆಯಬೇಕೆಂದು ನಿಲ್ಲಿಸಿದೆ. ಅಂದರೇನು ನಿಮ್ಮ ಮಾತಿನ ಅರ್ಥ? ಗಂಡನಿಲ್ಲದೆ ಗೈಯಾಳೆಂದು ತಿರುಗಾಡುತ್ತಿರುವ ನಿನಗೆ ಗಂಡನಾಗಿ ನನ್ನ ಸತ್ಯೆಂದು ಸ್ವೀಕರಿಸಬೇಕೆನ್ನುವುದೇ ನನ್ನ ಬಲವಾದ ಛಲ. ನೀನಂತ ಬಂಡೆ ನನ್ನ ಗಂಡನಾಗಿ ಮಾಡಿಕೊಳ್ಳೋದಕ್ಕೆ ಅದು ಎಂದಿಗೆ ಸಾಧ್ಯವಿಲ್ಲವೆಂದು ತಿಳಿದುಕೋ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನಿಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸುಕನ್ಯಾ. ತಾರುಣ್ಯ ಮತದಲ್ಲಿ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಒಂದೊಂದು ಅಂಗಗಳಿಗೆ ಮುಟ್ಟಿಸಿ ನನ್ನ ಆಸೆ ಆಕಾಶಗಳನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ. ಛಲ ಸಾಧಿಸಿದ ಛಲಗಾರನಾಗಿ ನೀನು ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆದರೆ ತೀರಿಸಿಕೊಳ್ಳೋದಕ್ಕೆ ಛಲ ತೊಟ್ಟ ಹೆಣ್ಣು ಹಠ ತೊಟ್ಟು ನಿಂತಿದ್ದಾಳೆ ಇಲ್ಲಿ. ಅಷ್ಟೇ ಅಲ್ಲ, ಈ ಹೆಣ್ಣನ್ನು ಮುಟ್ಟೋದಕ್ಕೆ ನೀನು ಏನಾದರೂ ಪ್ರಯತ್ನ ಪಟ್ಟಿದ್ದೆ ಆದರೆ ಈಗಲೇ ಎದ್ದು ಬಂದು ಎದಿಗೆ ಒದಿತಾರೆ ಇಡೀ ಸಮಾಜದ ವೀರ ಗರ್ತಿಯರು ಎತ್ತರ. ನನಗೆ ಎತ್ತರ ಹೇಳುವ ಶ್ರೀಮಂತ ಸೋಳೆ ಕೈಯಲ್ಲಿ ಪೂಜಾ ಸಾಮಗ್ರಿಯನ್ನು ಹಿಡಿದು ಗೌರತಿ ಗಂಗವನಂತ ನಿಗರು ಆಡುತ್ತಿರುವ ನಿನ್ನಂತ ಹೆದಗ ಚರಿತ್ರೆಯನ್ನು ಗೌಂಡನ ಎದುರಿಗೆ ತಲೆ ತುಂಬ ಸೆರಗ ಹಚ್ಚಿಕೊಂಡು ಅದೇ ಗಂಡ ಮನೆ ಬಿಟ್ಟು ಹೊರಟು ಹೋದರೆ ಸಾಕು. ತೆರೆ ಬೇಗಿನ ಸೆರಗನ್ನು ಸೊಂಟಕ್ಕೆ ಸಿಗಿಸಿಕೊಂಡು ಸೋಗು ಮಾಡುವ ಸೋಗಲಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲೇ. ಸೋಗು ಮಕ್ಕಳೆಲ್ಲ ನನಗೆ ಪಂಜ ಪಟ್ಟ ಗ್ಯಾರಂಟಿ ಎಂದು ಗೊತ್ತಿದ್ದು ಗಂಡನಿಗೆ ವಂಚಿಸಿ ನಿನ್ನನೊಂದಿಗೆ ಗರ್ಭವತಿಯಾದ ಹೊಲಸು ಎನ್ನುವಷ್ಟು ಈ ನಿನ್ನ ಹಾಳ ಸಮಾಜದಲ್ಲಿ ಸೋದರ ಮಾವನೊಂದಿಗೆ ಎಂಗೇಜ್ ಮಾಡಿಕೊಂಡು ಕೊನೆಗೆ ಅದೇ ಸೋದರ ಮಾವನಿಗೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದು ತಿರುವು ಕೈ ಆಡರಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ತಾನು ಮದುವೆ ಮಾಡಿಕೊಳ್ಳೋ ಗಂಡನಪ್ಪ ನಿವೃತ್ತಕ್ಕೆಂದು ಗೊತ್ತಿದ್ದು ಮದುವೆಗೆ ಒಪ್ಪಿಕೊಟ್ಟು 3 ದುಡ್ಡಿನ ನೌಕರಿ ಬಂದ ನಂತರ ಮತ್ತೊಬ್ಬನ ತಡೆಯೊಂದಿಗೆ ಮದುವೆಯಾದ ಹೊಲಸು ಎನ್ನುವಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಅದನ್ನೆಲ್ಲ ಅರಿಯದೆ ಐವೇಕಿ ನೀನಾಗದೆ ಬಂದ ಬೌದ್ಧ ಸೋಡನನು ದೂರ ಸರಿದು ನಿಂತು ಮಾತನಾಡೋ ಕಟಕ ಜಾತಿಯವರೇ. ಯಾಕೆ ಮನೆಯಲ್ಲಿ ನನ್ನಂತೆ ನಿನಗೆ ಯಾರು ಅಕ್ಕ ತಂಗಿಯರು ಇಲ್ಲವೇ? ಅಕ್ಕ ತಂಗಿಯರಿದ್ದರೆ ಅವರ ಮೇಲೆ ನಿನ್ನ ಕಾಮದ ಕಣ್ಣು ಹಾಕ್ತಾ ಇದ್ದೀಯಾ?
ಶಿವಣ್ಣ, ನೀನು ಈ ರೀತಿ ಹುಚ್ಚ ನಾಯಂತೆ ಬಗಳಿದ್ರೆ ಬಿಡುತ್ತೆ ಅಂತ ಹೇಳಿದ್ರೆ ಆ ಹುಚ್ಚೆ ಮೇಲಾಗಿ ನಿಮ್ಮ ಅಣ್ಣನ ಸ್ನೇಹ ನಾನು ಏಕೆ ಮಾಡ್ರೆ ಗೊತ್ತೇ? ಯಾಕೆ? ಚಂಗುಲಾಬಿ ಅಂತಾರೆ ನಿನ್ನ ಕೆನ್ನೆಗೆ ಮುದ್ದಿಸಿ, ರಸಬರು ಮಾವಿನಂತರ ನಿನ್ನ ದೇಹದ ಸುಖ ಸವಿದು ನಿನ್ನ ಹೃದಯದ ರಾಜ ನಾನಾಗಬೇಕನ್ನುವುದೇ ನನ್ನ ಆಸೆ. ನೀನು ಒಪ್ಪುದಾದರೆ ಹಣ ಬರುವ ರಾಶಿಯನ್ನೇ ನಿನ್ನ ಹತ್ತಿರಕ್ಕೆ ಒಟ್ಟುವೆ. ಏಯ್, ಮುಚ್ಚ ನಿನ್ನ ಬಾಯ್ನ. ಏನಂದ್ರೆ ನೀನು ಹಣ ಆಸ್ತಿ ಆಭರಣ ನನಗೆ ಕೊಡ್ತಾ ಇದೀಯಾ? ನೀನು ಕೊಡ್ತಾ ಇರುವ ನಿನ್ನ ಶ್ರೀಮಂತಿಕೆ ಎಲ್ಲ ನಾನು ಮೆಟ್ಟುವ ಚಪ್ಪಲಿ ಸಮಾನ. ಗಂಡು ಹಿಂದೆ ಉಳಿದ ನಾಯಕ ಅನ್ನೋದು ಈ ಸಮರ್ಥನೆ ನಿನ್ನ ಕೊಡುವ ಮಾತೆ ಮುಗಿತು ನಿನ್ನ ಶೀಲದ ಕತೆ. ಅಯ್ಯೋ ಕಾಪಾಡಿ. ಏನರ ಸತ್ತನ ಮರ್ದ ನನ್ನ ಮಗನೇ, ಬಿಟ್ಟು ಬಿಡೋ ಶ್ರೀಮಂತರ ಹುಡುಗಿಯನ್ನು. ಲೇ ಬಡ ಭಿಕಾರಿ ನನ್ನ ಮಗನೇ, ನನ್ನ ಪ್ರೇಮದ ಸಲ್ಲಾಪದೇಶದಲ್ಲಿ ಅಡ್ಡ ಬರೋ ನೀನಾವಲೇ ತಿರುಕ ನನ್ನ ಮಗನೇ. ವೀರಾದ ವೀರ, ಈ ಪುಣ್ಯ ಭೂಮಿಯಲ್ಲಿ ಜನಿಸಿಕೊಂಡಿರುವ ಗಂಡದಿಯ ಗಂಡು ಈ ಸರ್ದಾರ. ಲೇ ಸರ್ದಾರ, ಬರೀ ಸರ್ದಾರ ಅಷ್ಟೇ ಅಲ್ಲಲೇ, ಈ ಭೂಮಿ ತಾಯಿಯ ಚೊಚ್ಚಲ ಮಗ ವೀರ ಲಕ್ಷ್ಮಣ. ಭೂಮಿಯ ತಾಯಿಯ ಚೊಚ್ಚಲ ಮಗ ಲಕ್ಷ್ಮೀ. ನಿನ್ನಂತ ಎಷ್ಟೋ ಜನ ಭೂಮಿಯ ತಾಯಿಯ ಚೊಚ್ಚಲ ಮಕ್ಕಳು ಕ್ಷಣದಲ್ಲಿ ಸಮಾಧಿ ಅವು ತೆಗಿದ್ದಾರೆ ಈ ಯುಗ ಪುರುಷನ ಕೈಯಲ್ಲಿ. ಸುಮ್ಮನೆ ಈ ಹಕ್ಕಿ ನನಗೆ ಬಿಟ್ಟುಕೊಟ್ಟು ಹೊರಟು ಹೋಗು. ಹೊರಟು ಹೋಗಲ ಬಂದಿರಲೇ ರಣ ಹೇಳಿ. ಇಂಥ ಹರೆಯದ ಹಕ್ಕಿಯನ್ನು ನಿನ್ನಕ್ಕಂತ ಗಂಡನ ಕೈಯಲ್ಲಿ ಬಿಟ್ಟು ಕೊಟ್ಟು ನೀ ಲಕ್ಷ್ಮಣ ಸೆಂಡನಲ್ಲ. ನಿನ್ನಂತವ್ರು ಹೆದರಿ ಈ ಗಂಡೆದೆ ಗಂಡು ಮಗ ಈ ಲಕ್ಷ್ಮಣ. ಲಕ್ಷ್ಮ ಗಂಡದೇ ಮಗನ ಆನಂದ ನೀನು ಸಕ್ಕಿನಿಂದ ಮೆರೆದಾಡಿದರೆ ನಿನ್ನ ಎದೆ ಮೇಲೆ ಕಾಲಿಟ್ಟು ನಿನ್ನ ನೆತ್ತಿಯ ನೇತ್ರವನ್ನು ಕುಡಿಬೇಕಂತ ಮಗನ ಬಲು ಎಚ್ಚರ. ಎತ್ತಿಯ ನೆತ್ತರ ಕುಡಿತು ಬಂದಿರುವ ನಿನ್ನ ನೆತ್ತರವನ್ನೇ ಕುಡಿದು ನಿನ್ನಂತ ರೂಪರ ರಾಕ್ಷಸರ ಹೊಟ್ಟೆಯ ಬಗೆದು ನಿಮ್ಮ ರಕ್ತವನ್ನು ಕುಡಿದು ನಿಮ್ಮಂತ ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ ಈ ವೀರ ಸಿಂಧೂರ ಲಕ್ಷ್ಮಣ. ಸಕ್ಕಿದ ಹುಲಿಗಳಿಗೆ ಮಿಕ್ಕಿದ ಹುಲಿ ಲಕ್ಷ್ಮೀ. ಇದೇ ನಿನ್ನ ಹುಲಿ ಆರ್ಭಟವನ್ನು ನಿನ್ನ ತಂದೆ ತಾಯಿಗಳು ಕೊಂದ ಆ ಬಂಡ ಪುಂಡರೆ ತೋರಿಸಬೇಕಾಗಿತ್ತು ಮಗನ ಈ ನಿನ್ನ ಗಂಡಸ್ತನದ ಶೌರ್ಯ ಆರ್ಭಟವನ್ನು. ಸಮರ್ಥ ಮತ್ತೆ ಎತ್ತದಿರೋ ನಮ್ಮ ತಂದೆ ತಾಯಿನ ಕಟುಕ ಕಂದ ಕಟುಕರ ಮಾತಾಡು. ಮತ್ತೆ ಎತ್ತಿದರೆ ಅವರಕ್ಕಿಂತ ಮೊದಲಾಗಿ ನಿನ್ನ ಮಾಂಸದ ಮುದ್ದೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ನಾರಿ ನಾಯಿಗಳಿಗೆ ಹಾಕಬೇಕಾಗುತ್ತದೆ. ಎಚ್ಚರ ಎಚ್ಚರ. ಏ ಲಕ್ಷ್ಮೀ, ಚೇಡಿನ ಕೆಂಡ ಹಾಗೆ ಕೆಲವರು ಕೆತ್ತು ನಾಯಂತೆ ಬಗಳುತ್ತಿರುವ ಮಗನೇ, ಈ ಎಗರಾಟ ಪುಂಡಾಟಿಕೆಯನ್ನು ನನ್ನ ಮುಂದೆ ನಡೆಯುವುದಿಲ್ಲ. ಸೊಂಬಡೆ ಈ ಹಕ್ಕಿಯನ್ನು ನನಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಎದೆ ಗುಂಡಿಗೆಯನ್ನು ಸಿಳ್ಳು ಬಿಡುವೆ. ಏ ಸಮರ್ಥ, ಈ ನಿನ್ನ ಪಿಸ್ತೂಲಿನಿಂದ ಈ ಲಕ್ಷ್ಮಣ ಒಂದು ಕೂದಲು ಸಾಳಿಗಾಡಿಸಲಾರದು. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಮುಗಿತು ನಿನ್ನ ಕತೆ. ಲೇ ಲಕ್ಷ್ಮೀ, ಇಂದು ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿಬೇಡ ಮಗನು. ಇದರ ಸೇಡಿನ ಪ್ರತಿಫಲ ಮುಂದೆ ಕೈವರಿಸುತ್ತಿರುವ ಅನ್ನ ತೂಗಿದ ತೊಟ್ಟಲ ನಾಟಕಗಳು ತಿಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಂಡದೆ ಪುಂಡ ಸಮರ್ಥನೆ ಅಲ್ಲ. ಹೋಗು, ನಿನ್ನತ್ತ ಹಲ್ಕನ ಮಕ್ಕಳಿಗೆ ಹೆದರುವ ಗಂಡದಿಯಲ್ಲ ಈ ಲಕ್ಷ್ಮಣ. ಓ ಯಾರಮ್ಮ ನೀನು?
ನಾನು ಇದೇ ಊರಿನ ಶ್ರೀಮಂತ್ ಸುಕನ್ಯಾ ಅಂತ ನನ್ನ ಹೆಸರು. ಓಹೋ, ನೀವಾ? ಇರಲಿ, ನಾನಿನ್ನು ಬರುತ್ತೇನೆ. ನಿಲ್ಲಿ ಲಕ್ಷ್ಮಣ, ನಿಲ್ಲಿ. ಯಾಕೆ? ನೋಡಿ, ಈ ಸಮಯದಲ್ಲಿ ಈ ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದ ನೀವೇ ನನ್ನ ಪಾಲಿನ ದೇವರು ಅಂತ. ಈ ಸಮಯದಲ್ಲಿ ಯಾವನೇ ಮಾನವರ್ತ ಕಂಡು ಬಿದ್ದರು, ಇಂಥ ಸಮಯದಲ್ಲಿ ಪವಿತ್ರ